ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡುತ್ತಿದ್ದ ಖದೀಮರು ಕರುನಾಡ ಸೇನೆ ಜಿಲ್ಲಾಧ್ಯಕ್ಷ ಜಗದೀಶ್ ಕೈಗೆ ತಗಲಾಕೊಂಡಿದ್ದಾರೆ. ಮನನಗರದ ನಾಗೋಹಳ್ಳಿ ಗ್ರಾಮದ ಕ್ಯಾಂಟರ್ ವಾಹನ ಮೂಟೆಗಟ್ಟಲೆ ಅಕ್ಕಿ ಸಾಗಿಸ್ತಾ ಇದ್ದಂತಹ ವೇಳೆ ಕನ್ನಡ ಸಂಘಟನೆಯವರ ಕೈಗೆ ತಗಲಾಕೊಂಡಿದ್ದಾರೆ. ದಾಳಿ ವೇಳೆ ಚಾಲಕ ಗಾಡಿ ಬಿಟ್ಟು ಎಸ್ಕೇಪ್ ಆಗಿದ್ದ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನ ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲಿ ಅದು ಲೋಡ್ ಆಗ್ತದೆ. ಸಲೀಮು ನದೀಮು ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದೆಲ್ಲ ಒಂದು ದೊಡ್ಡ. ಇನ್ನು ಕೋಲಾರಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದ್ರು. ವೆಮಗಲ್ ಇಂಡಸ್ಟ್ರಿಯಲ್ಲಿನ ಫೇಸ್ 2 ನಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗ್ತಿರುವಂತಹ ಕ್ರೋನಸ್ ಇಂಡಸ್ಟ್ರಿಯಲ್ ಯೂನಿಟ್ ಶಂಕುಸ್ಥಾಪನೆ ಮಾಡಲಾಯಿತು. ಈ ವೇಳೆ ಸಚಿವರಿಗೆ ಹಲವು ಕೈ ನಾಯಕರು ಸಾಥ್ ಕೊಟ್ಟರು. ಹಾಸನದಲ್ಲಿ ಕಳೆದ 6 ತಿಂಗಳಿನಿಂದ ಹಾಸನ ಜಿಲ್ಲಾ ರಿಜಿಸ್ಟ್ರಾರ್ ಕಚೇರಿಯ ಕಂಪ್ಯೂಟರ್ ಆಪರೇಟರ್ಸ್ಗಳಿಗೆ ಸಂಬಳವೇ ಆಗಿಲ್ವಂತೆ. ಈಗಾಗಲೇ ಸರ್ಕಾರದ ವಿರುದ್ಧ ಕಂಪ್ಯೂಟರ್ ಆಪರೇಟರ್ಸ್ಗಳು ಪ್ರತಿಭಟನೆಗೆ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಆದಷ್ಟು ಬೇಗ ಸಂಬಳವನ್ನ ನೀಡೋದಾಗಿ ಭರವಸೆಯನ್ನು ನೀಡಿದೆ. ಇನ್ನು ದಲಿತ ಸಮಾವೇಶ ವಿಚಾರಕ್ಕೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು ಸಭೆ ಸೇರಬಾರದು, ಮಾತನಾಡಬಾರದು ಅಂತ ಎಲ್ಲಿದೆ ಹೇಳಿ, ಸಮಾವೇಶ ಮಾಡೋದಾದ್ರೆ ಬಹಳ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಷ್ಟೇ ಎಂದರು. ಇನ್ನು ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ರಾಜಣ್ಣ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದರು. ಸಭೆಗೆ ಯಾರು ಬೇಡ ಅಂತ ಹೇಳಲ್ಲ, ಸಭೆ ಮಾಡಬಾರ್ದು ನಿಲ್ಲಿಸ್ಬಿಡಿ ಅಂತ ಯಾರು ಹೇಳಲ್ಲ. ಮಾಡುವಾಗ ಹೆಚ್ಚು ಪರಿಣಾಮಕಾರಿಯಾಗಿ ಎಲ್ಲರೂ ಸೇರ್ ಮಾಡಿ ಅನ್ನೋದು ಸದುದ್ದೇಶ. ಅದರ ಬಿಟ್ಟರೆ ನಿಲ್ಲಿಸ್ಬಿಡಿ ಮಾಡಲೇಬಾರ್ದು ಅಥವಾ ಅದು ವಿವಾದಿತವಾಗಲಿ ಅಥವಾ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಗ್ರಾಮದಲ್ಲಿನ ರೈತ ತನ್ನ ಜಮೀನಿಗೆ ದೃಷ್ಟಿ ತಾಗಬಾರದು ಅಂತ ದೃಷ್ಟಿ ಗೊಂಬೆಯಾಗಿ ಮಾಡೆಲ್ಗಳ ಫೋಟೋಗಳನ್ನು ಅಳವಡಿಸಿದ್ದಾರೆ. ರೈತ ಸೋಮೇಶ್ ಭೂತದ ಮುಖವಾಡಗಳ ಬದಲು ಅರೆ ಬೆತ್ತಲೆಯಾಗಿ ಇರುವಂತಹ ಮಾಡೆಲ್ಗಳ ಫೋಟೋಗಳನ್ನು ಅಳವಡಿಕೆ ಮಾಡಿದ್ದಾರೆ. ರೈತ ತನ್ನ 4 ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆದಿದ್ರು. ಬೆಳೆ ಸೊಂಪಾಗಿ ಬಂದಿದ್ರಿಂದಾಗಿ ಯಾರ ಕಣ್ಣು ಬೀಳಬಾರದು ಅಂತ ರೈತ ಈ ರೀತಿಯಾಗಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಕೋಡಿ ಗ್ರಾಮದಲ್ಲಿ ಮಧ್ಯರಾತ್ರಿ ಚಿರತೆ ನಾಯಿಯನ್ನ ಭೇಟಿಯಾಡಿದೆ. ಮಳವಳ್ಳಿ ಮಧೂರು ಹೆದ್ದಾರಿಯಲ್ಲಿ ಪ್ರಕಾಶ್ ತೋಟದ ಮನೆಗೆ ಎಂಟ್ರಿ ಕೊಟ್ಟಂತ ಚಿರತೆ ನಾಯಿಯನ್ನ ಹೊತ್ತೊಯ್ದಿದೆ. ಚಿರತೆ ಭೇಟಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೆಂಗ್ ನೋಡ್ತಾ ನೋಡು, ಕಾಲ ಬೆಳ್ತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಪಂಪ್ ಮೋಟಾರ್ ಮತ್ತು ಕೇಬಲ್ ಕಳ್ಳತನ ಮಾಡುತ್ತಿದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಪದ್ಮಘಟ್ಟ ಗ್ರಾಮದ ಬಳಿ ಆಂಧ್ರಪ್ರದೇಶದ ಕುರಪಲ್ಲಿ ಗ್ರಾಮದಲ್ಲಿ ಲೋಕೇಶ್ ಬಂಧಿತ ಆರೋಪಿಯಾಗಿದ್ದು, ಆತನಿಂದ ಸುಮಾರು 49,590 ಬೆಲೆ ಬಾಳುವ ಪಂಪ್ ಮೋಟಾರ್ಸ್ ಮತ್ತು ಕೇಬಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಂಚೆ ಮುದ್ದನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಥಿಲಗೊಂಡು ಬಿರುಕುಬಿಟ್ಟಿದೆ. ಅಧ್ವಾನದ ಕೊಠಡಿಯಲ್ಲೇ ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಪಾಠವನ್ನು ಕೇಳುವಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಹಲವು ಬಾರಿ ಮಕ್ಕಳ ಮೇಲೆ ಹಂಚಿಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಆದರೂ ಕೂಡ ಅಧಿಕಾರಿಗಳು ಶಾಲೆಯನ್ನ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇಕೇ ಬೇಕು, ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು, ಗುಣಮಟ್ಟದ ಶಾಲೆ ಬೇಕು, ಬೇಕೇ ಬೇಕು, ಅಭಿವೃದ್ಧಿಯ ಶಾಲೆ. ಶಾಲಾ ಮಕ್ಕಳಿಗೆ ನೀಡುವ ಚಿಕ್ಕಿಗೆ ರಾಜ್ಯ ಸರ್ಕಾರದ ತಡೆ ಆದೇಶಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಹಿಂದೂ ಜನಜಾಗೃತಿ ಸಮಿತಿ ಸಂಚಾಲಕ ಶರತ್ ಕುಮಾರ್, ಸರ್ಕಾರ ಈ ಯೋಜನೆಯನ್ನ ಜಾರಿಗೊಳಿಸುವ ಮೊದಲು ಈ ಬಗ್ಗೆ ಯಾಕೆ ಯೋಚಿಸಲಿಲ್ಲ?
ಚಿಕ್ಕಿ ನೀಡುವುದನ್ನ ನಿಲ್ಲಿಸಿದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಎಂಬುದನ್ನ ಸರ್ಕಾರ ತಿಳಿಸಲಿ. ಚಿಕ್ಕಿ ಇಲ್ಲದೆ ಸಸ್ಯಾಹಾರಿ ಮಕ್ಕಳು ಮೊಟ್ಟೆ ತಿನ್ನುವ ಮಕ್ಕಳ ಮುಖವನ್ನ ನೋಡುತ್ತಾ ಕುಳಿತುಕೊಳ್ಬೇಕಾಗಿದೆ. ಆದ್ರಿಂದ ಸರ್ಕಾರದ ಈ ನೀತಿಯನ್ನ ನಾವು ಖಂಡಿಸುತ್ತೇವೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆಕ್ಸಿಡೆಂಟ್ ಅನ್ನು ತಡೆಯಲು ರಸ್ತೆಗೆ ಹಂಸ ಹಾಕುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಐನಾತಿ ಸ್ವಂತ ಲಾಭಕ್ಕೆ ನಿಯಮವನ್ನು ಉಲ್ಲಂಘಿಸಿ ಹೆದ್ದಾರಿಗೆ ಹಂಪ್ ನಿರ್ಮಾಣ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸ್ಟೇಟ್ ಹೈವೇಯಲ್ಲಿ ಜೆಡಿಎಸ್ ಮುಖಂಡ ಶಿವಲಿಂಗು ತನ್ನ ಪೆಟ್ರೋಲ್ ಬಂಕ್ಗೆ ವಾಹನವನ್ನ ಹೆಚ್ಚಿಸಿಕೊಳ್ಳಲು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಲ್ಪನಹಳ್ಳಿ ಗೇಟ್ ಬಳಿ ಈ ರೀತಿ ಹಂಪ್ ಅನ್ನ ಹಾಕಿದ್ದ. ಈ ಬಗ್ಗೆ ದೂರು ಕೊಟ್ಟರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ರೈತರ ಸಭೆ ನಡೆಯಿತು. ಮೆಮಗಲ್ ಕುರಕಲ್ ಪ್ರದೇಶದಲ್ಲಿರುವಂತಹ ವಾಲ್ಮೀಕಿ ಭವನದಲ್ಲಿ ರೈತರ ಸಭೆ ನಡೆದಿದೆ. ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಕಳೆದುಕೊಂಡಂತಹ ರೈತರು ಭೂ ಪರಿಹಾರ, ಉದ್ಯೋಗ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿದರು. ರೈತರ ಮನವಿಗಳನ್ನು ಸ್ವೀಕರಿಸಿ ಸಮಸ್ಯೆ ಬಗ್ಗೆ ಬಗೆಹರಿಸುವುದಾಗಿ ಸಚಿವರು ಭರವಸೆಯನ್ನ ನೀಡಿದರು. ಹುಬ್ಬಳ್ಳಿಯಲ್ಲಿ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತಾ ಇದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಪ್ರಹ್ಲಾದ್ ಜೋಶಿ ಹಾಗೆ ಸಭಾಪತಿ ಬಸವರಾಜ್ ಹೊರಟ್ಟಿ ಗಾಳಿಪಟ ಉತ್ಸವಕ್ಕೆ ನಗಾರಿ ಬಾರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯ ಹೊರವಲಯದಲ್ಲಿ ಗಾಳಿಪಟ ಉತ್ಸವ ನಡೀತಾ ಇದ್ದು ಪಟುಗಳು ದೇಶ ವಿದೇಶಗಳಿಂದ ಆಗಮಿಸುತ್ತಿದ್ದಾರೆ. ನಟ ದರ್ಶನ್ ರಾಜಕಾಲುವೆ ಒತ್ತುವರಿ ಮಾಡಿದ ಆರೋಪವನ್ನ ಕೇಳಿಬಂದಿದೆ. ಕೊಲೆ ಆರೋಪಿ ಮನೆ ತೆರವು ಮಾಡುವುದಕ್ಕೆ ಬಿಬಿಎಂಪಿ ಹಿಂದೇಟನ್ನ ಹಾಕ್ತಾ ಇದೆ. ನಟ ದರ್ಶನ್ ಮನೆ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಹೇಳಿಲ್ಲ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿ ಕಳ್ಳಾಟ ಬಯಲಾಗಿದೆ. ಮೆಟ್ರೋ ದರ ಏರಿಕೆ ಎಫೆಕ್ಟ್ ಬಿಎಂಟಿಸಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ದರ ಏರಿಕೆಯಿಂದಾಗಿ ಮೆಟ್ರೋ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗ್ತಿದ್ದಾರೆ. ಮೆಟ್ರೋ ಬಿಟ್ಟು ಬಸ್ ಹತ್ತಿದವರಲ್ಲಿ ಪುರುಷರ ಸಂಖ್ಯೆ ಹೆಚ್ಚಳವಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮೆಟ್ರೋ ಪ್ರಯಾಣಿಕರು ಬಿಎಂಟಿಸಿ ಕಡೆಗೆ ಹೋಗ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡುತ್ತಿದ್ದ ಖದೀಮರು ಕರುನಾಡ ಸೇನೆ ಜಿಲ್ಲಾಧ್ಯಕ್ಷ ಜಗದೀಶ್ ಕೈಗೆ ತಗಲಾಕೊಂಡಿದ್ದಾರೆ. ಮನನಗರದ ನಾಗೋಹಳ್ಳಿ ಗ್ರಾಮದ ಕ್ಯಾಂಟರ್ ವಾಹನ ಮೂಟೆಗಟ್ಟಲೆ ಅಕ್ಕಿ ಸಾಗಿಸ್ತಾ ಇದ್ದಂತಹ ವೇಳೆ ಕನ್ನಡ ಸಂಘಟನೆಯವರ ಕೈಗೆ ತಗಲಾಕೊಂಡಿದ್ದಾರೆ. ದಾಳಿ ವೇಳೆ ಚಾಲಕ ಗಾಡಿ ಬಿಟ್ಟು ಎಸ್ಕೇಪ್ ಆಗಿದ್ದ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನ ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲಿ ಅದು ಲೋಡ್ ಆಗ್ತದೆ. ಸಲೀಮು, ನದೀಮು, ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದೆಲ್ಲ ಒಂದು ದೊಡ್ಡ. ಇನ್ನು ಕೋಲಾರಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದ್ರು. ವೆಮಗಲ್ ಇಂಡಸ್ಟ್ರಿಯಲ್ಲಿನ ಫೇಸ್ 2 ನಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗ್ತಿರುವಂತಹ ಕ್ರೋನಸ್ ಇಂಡಸ್ಟ್ರಿಯಲ್ ಯೂನಿಟ್ ಶಂಕುಸ್ಥಾಪನೆ ಮಾಡಲಾಯಿತು. ಈ ವೇಳೆ ಸಚಿವರಿಗೆ ಹಲವು ಕೈ ನಾಯಕರು ಸಾಥ್ ಕೊಟ್ಟರು. ಹಾಸನದಲ್ಲಿ ಕಳೆದ 6 ತಿಂಗಳಿನಿಂದ ಹಾಸನ ಜಿಲ್ಲಾ ರಿಜಿಸ್ಟ್ರಾರ್ ಕಚೇರಿಯ ಕಂಪ್ಯೂಟರ್ ಆಪರೇಟರ್ಸ್ಗಳಿಗೆ ಸಂಬಳವೇ ಆಗಿಲ್ವಂತೆ. ಈಗಾಗಲೇ ಸರ್ಕಾರದ ವಿರುದ್ಧ ಕಂಪ್ಯೂಟರ್ ಆಪರೇಟರ್ಸ್ಗಳು ಪ್ರತಿಭಟನೆಗೆ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಆದಷ್ಟು